मुरली डेट August 16, 2022. प्रातः मुरली बागदादा मधुबन। मीठे बच्चे, तुम्हें पवित्र रहने का व्रत लेना है। तुम्हें पवित्र रहने का व्रत लेना है। बाकी निर्जल रखने, भूख हड़ताल आदि करने की ज़रूरत नहीं। पवित्र बनो तो विश्व का मालिक बन जाएंगे। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಪವಿತ್ರತೆಯ ವ್ರತವನ್ನು ತೆಗೆದುಕೊಳ್ಳಬೇಕು. ತಾವು ಪವಿತ್ರತೆಯ ವ್ರತವನ್ನು ತೆಗೆದುಕೊಳ್ಳಬೇಕು. ಬಾಕಿ ನಿರ್ಜಲವಾಗಿರುವುದು, ಉಪವಾಸ, ವ್ರತ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಬಾಕಿ ನಿರ್ಜಲವಾಗಿರುವುದು, ಉಪವಾಸ, ವ್ರತ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಪವಿತ್ರರಾಗಿ ಆಗ ವಿಶ್ವದ ಮಾಲೀಕರಾಗುತ್ತೀರಿ. ಪವಿತ್ರರಾಗಿ ಆಗ ವಿಶ್ವದ ಮಾಲೀಕರಾಗುತ್ತೀರಿ ಅಂತ. प्रश्न, इस समय दुनिया में सबसे अच्छे कौन है और कैसे? ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆಯವರು ಯಾರು ಹಾಗೂ ಹೇಗೆ? ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆಯವರು ಯಾರು ಹಾಗೂ ಹೇಗೆ? ಯಾರು ಒಳ್ಳೆಯವರು ಈ ಪ್ರಪಂಚದಲ್ಲಿ? ಇನ್ನ उत्तर, इस दुनिया में इस समय सबसे अच्छे गरीब है, क्योंकि गरीबों को ही बाप आकर मिलते हैं। साहूकार तो इस ज्ञान को सुनेंगे ही नहीं। बाप है ही गरीब निवास, गरीबों को ही साहूकार बनाते हैं. ತಂದೆ ಹೇಳ್ತಿದ್ದಾರೆ, ಈ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಎಲ್ಲರಿಗಿಂತ ಒಳ್ಳೆಯವರು ಬಡವರು ಅಂತ ಹೇಳ್ತಿದ್ದಾರೆ. ಏಕೆಂದರೆ ಬಡವರೇ ತಂದೆಯೊಂದಿಗೆ ಬಂದು ಮಿಲನವನ್ನು ಮಾಡುತ್ತಾರೆ. ಸಾಹುಕಾರರು ಜ್ಞಾನವನ್ನು ಕೇಳುವುದಿಲ್ಲ. ಅದಕ್ಕೆ ತಂದೆಯನ್ನು ಬಡವರ ಬಂಧು ಎಂದು ಹೇಳಲಾಗುತ್ತದೆ. ಅವರು ಬಡವರನ್ನು ಸಾಹುಕಾರರನ್ನಾಗಿ ಮಾಡುತ್ತಾರೆ. ಏಕೆಂದರೆ ಯಾವುದೇ ಇಚ್ಛೆ ಆಸೆಗಳು ಜಾಸ್ತಿ ಇಲ್ಲದೆ ಇರುವಂಥ ಕಾರಣ ಬಡವರು ಈಸಿಯಾಗಿ ಜ್ಞಾನವನ್ನು ಕೇಳುತ್ತಾರೆ. ಅದಕ್ಕೋಸ್ಕರ ಅವರು ಭವಿಷ್ಯದಲ್ಲಿ ಸಾಹುಕಾರರಾಗ್ತಾರೆ. ಅವರೇ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ಗೀತ್, ಆಜ್ಕೆ ಇನ್ಸಾನ್ಕು, ಇಂದಿನ ಮನುಷ್ಯನಿಗೆ. ಓಂ ಶಾಂತಿ. बच्चों ने गीत सुना, वह दैवी प्यार जिसको ईश्वरीय प्यार कहे. अब ईश्वर प्यार सिखलाते हैं कि कैसे एक दो को प्यार से रहना है, प्यार करना चाहिए. भारत में कितना सच्चा प्यार था. जब सचखंड था, सचखंड किसने बनाया था? सतगुरु, सत बाबा, सत टीचर ने. ಮಕ್ಕಳ ಹಾಡನ್ನು ಕೇಳಿದಿರಲ್ವ? ದೈವಿ ಪರಿವಾರ ಯಾವುದನ್ನು ಈಶ್ವರೀಯ, ದೈವಿ ಪ್ರೀತಿ ಯಾವುದನ್ನು ಈಶ್ವರೀಯ ಪ್ರೀತಿ ಎಂದು ಕೂಡ ಹೇಳಬಹುದು. ಈ ಈಶ್ವರೀಯ ಪ್ರೀತಿಯನ್ನು ಕಲಿಸಿಕೊಡುವಂಥವರು ತಂದೆ. ಇದನ್ನು ಸ್ವಯಂ ಆ ತಂದೆ ಬಂದು ಹೇಳುತ್ತಿದ್ದಾರೆ, ಹೆಂಗೆ ಪರಸ್ಪರ ಒಬ್ಬರಿಬ್ಬರನ್ನು ಪ್ರೀತಿ ಮಾಡಬೇಕು. ಭಾರತ ದೇಶದಲ್ಲಿ ಸತ್ಯವಾಗಿರುವಂಥ ಪ್ರೀತಿಯನ್ನು ನಾವು ಹೆಂಗೆ ಸ್ಥಾಪನೆ ಮಾಡಬೇಕು, ಇದನ್ನು ಸತ್ಯ ಖಂಡವಾಗಿ ಹೆಂಗೆ ಸ್ಥಾಪನೆ ಮಾಡಬೇಕು ಅಂತ. ಸತ್ಯ ಖಂಡವಾಗಿ ಮಾಡಿರುವಂಥವ್ರು ಯಾರು? ಸದ್ಗುರು, ಸತ್ ತಂದೆ, ಸತ್ ಶಿಕ್ಷಕರಾಗಿರುವಂತಹ ಪರಂಪಿತಾ ಪರಮಾತ್ಮನೇ. ಅಭಿ ತುಮ್ ಕಿಸ್ಕಿ ಆಗೆ ಬೇಟೆ ಹೋ. ಬಾಬಾ ಕೇಳ್ತಿದ್ದಾರೆ, ನೀವು ಯಾರ ಎದುರುಗಡೆ ಕುಳಿತಿದ್ದೀರಿ ಅಂತ. सच बाबा अर्थात जो सच्चा सुख देने वाला है, सच्चा प्यार सिखलाने वाला है, सच्चा ज्ञान देते हैं, उनके सम्मुख बैठे हैं.
ನಾವು ಯಾರ ಎದುರುಗಳೇ ಕುಳಿತಿದ್ದೀವಿ ಅಂದರೆ ಸತ್ಯ ತಂದೆ, ಯಾರು ಸತ್ಯ ಸುಖವನ್ನು ಕೊಡುತ್ತಾರೋ, ಸತ್ಯ ಪ್ರೀತಿಯನ್ನು ಕಲಿಸಿಕೊಡುತ್ತಾರೋ, ಸತ್ಯ ಜ್ಞಾನವನ್ನು ಕೊಡುತ್ತಾರೋ ಅಂತ ತಂದೆ ಎದುರುಗಡೆ ನಾವು ಕುಳಿತಿದ್ದೇವೆ. झूठ कण में तो सब झूठ है, गाया भी जाता है कि सत्य का संग करो. सत्य को तो एक ही कहा जाता है, असत्य अनेक है. जो बाप भारत को स्वर्ग बनाते हैं, बेहद का वर्षा देते हैं, तुम उस बेहद बाप के सम्मुख बैठे हो, जो फिर से हमको बेहद की बादशाही देने आए हैं. सत बाबा एक ही है, जिसके संग से तुम विश्व के मालिक बन सकते हो. ಬಾಬಾ ಹೇಳ್ತಿದ್ದಾರೆ, ಸತ್ಯ ಅನ್ನೋದು ಎಷ್ಟಿರುತ್ತೆ? ಒಂದೇ ಒಂದಿರುತ್ತಲ್ಲ, ಅಸತ್ಯ ಅನ್ನೋದು ಅನೇಕ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳಲಾಗುತ್ತಲ್ಲ, ಗಾಯನವು ಮಾಡ್ತಾರೆ ಸತ್ಯದ ಸಂಘವನ್ನೇ ಮಾಡಿ ಅಂತ. ಹೇಳಬೇಕಂದ್ರೆ ಈ ಪ್ರಪಂಚದಲ್ಲಿ ಇರುವುದೆಲ್ಲವೂ ಕೂಡ ಅಸತ್ಯನೇ. ತಂದೆ ಒಬ್ಬರು ಮಾತ್ರ ಸತ್ಯ. ತಂದೆ ಬಂದು ಭಾರತ ದೇಶವನ್ನು ಸ್ವರ್ಗವಾಗಿ ಮಾಡ್ತಾರೆ, ಬೇಹದ್ದಿನ ಆಸ್ತಿಯನ್ನು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಈಗ ಪುನಃ ನಾವು ಆ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಸತ್ಯ ತಂದೆಯ ಸಂಘವನ್ನು ಮಾಡಬೇಕು. ಆಗ ನಾವು ವಿಶ್ವದ ಮಾಲೀಕರಾಗ್ತೇವೆ ಅಂತ ಹೇಳ್ತಿದ್ದಾರೆ. ಭಕ್ತಿ ಮೇ ಪಹಲೆ ಪಹಲೆ ಏಕ್ ಹಿ ಶಿವ ಬಾಬಾ ಕಿ ಸಚ್ಚಿ ಸಚ್ಚಿ ಭಕ್ತಿ ಹೋತಿ ಹೈ. ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ಶಿವಬಾಬಾರವರ ಸತ್ಯ ಸತ್ಯ ಪೂಜೆ ಅನ್ನೋದು, ಅಂದರೆ ಅಲ್ಲಿಂದ ಪೂಜೆ ಅನ್ನೋದು ಅಥವಾ ಭಕ್ತಿ ಅನ್ನೋದು ಮೊದಲಾಗುತ್ತೆ. ಮೊಟ್ಟ ಮೊದಲಾಗುವುದು ಶಿವಬಾಬಾ ಅವರಿಗೆ. ಉಸ್ಕೋ ಈ ಸಚ್ಚಿ ಅವ್ಯಭಿಚಾರಿ ಭಕ್ತಿ ಕಹಾ ಜಾತಾ ಹೈ. ಆ ಸಮಯದಲ್ಲಿ ಯಾವ ಭಕ್ತಿ ನಡೆಯುತ್ತೋ ಅದನ್ನು ಸತ್ಯವಾಗಿರುವ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಗುತ್ತದೆ. ಬಾಬಾ बैठ तुमको सारे चक्र का ज्ञान सुनाते हैं. पहले पहले एक शिव बाबा की भक्ति थी जिसको अव्यभिचारी भक्ति कहते थे. फिर अभी ज्ञान भी तुमको सच्चा सुनाते हैं, झूठी भक्ति से छुड़ाते हैं. सच्चे बाबा द्वारा तुम ज्ञान सुन रहे हो. तुम जानते हो यह सत्य का संग हमको स्वर्ग में ले जाएगा. सच्चे ज्ञान से ही बेड़ा पार होता है, और जो ज्ञान झूठा ज्ञान उठाते हैं उससे बेड़ा नरक होता है, उसको अज्ञान कहा जाता है. सच्चा ज्ञान सिर्फ बाप ही सुनाते हैं. तुम बच्चे सारे चक्र की हिस्ट्री ज्योग्राफी को समझ गए हो. तो यह सच्चा सच्चा बाबा सच्चा सच्चा टीचर है. सतयुग में भी सच्चा बाप कहेंगे, क्योंकि वह झूठा होता ही नहीं. ईश्वर को सर्वव्यापी नहीं कहते हैं. झूठ तो तब शुरू होता है जब झूठ बनाने वाले 5 विकार आते हैं. ತಂದೆ ಹೇಳ್ತಿದ್ದಾರೆ, ಈಗ ನಾನು ನಿಮಗೆ ಎಲ್ಲ ಚಕ್ರದ ಜ್ಞಾನವನ್ನು ತಿಳಿಸ್ಕೊಡ್ತೇನೆ. ಮೊಟ್ಟ ಮೊದಲು ಒಬ್ಬ ಶಿವಬಾಬರವರ ಭಕ್ತಿ ನಡೆಯುತ್ತೆ, ಅದನ್ನು ಅವ್ಯಭಿಚಾರಿ ಭಕ್ತಿ ಎಂದು ಹೇಳಲಾಯಿತು. ಈಗ ನಿಮಗೆ ಸತ್ಯವಾಗಿರುವಂಥ ಜ್ಞಾನವನ್ನು ತಿಳಿಸಿ ಸತ್ಯವಾಗಿ ನಿಮ್ಮನ್ನು ಮಾಡ್ತಿದ್ದಾರೆ. ಆಮೇಲೆ ಮೊಟ್ಟ ಮೊದಲು ಕೂಡ ಸತ್ಯ ಭಕ್ತಿನೇ ಇತ್ತು, ಆಮೇಲೆ ಏನಾಯಿತು, ಸುಳ್ಳು ಅಸತ್ಯ ಆಗ್ತಾ ಬಂತು ಅಂತ ಹೇಳ್ತಿದ್ದಾರೆ. ಈಗ ನೀವು ತಿಳ್ಕೊಂಡಿದ್ದೀರಿ ಸತ್ಯದ ಸಂಘವನ್ನು ಮಾಡೋದ್ರಿಂದ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ. ಸತ್ಯ ಜ್ಞಾನದಿಂದಲೇ ನಮ್ಮ ದೋಣಿ ಪಾರಾಗುತ್ತೆ ಅಂತ. ಈ ಸುಳ್ಳಿನ ಜ್ಞಾನದಿಂದ ನಮ್ಮ ನಮ್ಮ ದೋಣಿ ಎಲ್ಲಿಗೆ ಹೋಗುತ್ತೆ? ನರಕದ ಕಡೆ ಹೋಗುತ್ತೆ. ಆದರೆ ಈ ಸತ್ಯ ಜ್ಞಾನದಿಂದ ಅಥವಾ ಸತ್ಯವಾಗಿರುವ ಸಂಘದಿಂದ ನಮ್ಮ ದೋಣಿ ಸ್ವರ್ಗದ ಕಡೆ ಹೋಗುತ್ತೆ. ಅದು ಅಜ್ಞಾನ ಅಂತ ಹೇಳಲಾಗುತ್ತಿದ್ದು ಜ್ಞಾನ. ಈ ಸತ್ಯ ಜ್ಞಾನ ಕೇವಲ ತಂದೆ ಮಾತ್ರ ತಿಳಿಸ್ಕೊಡಲು ಸಾಧ್ಯ. ನೀವು ಮಕ್ಕಳು ಮಾತ್ರ ಈ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ಇತಿಹಾಸ ಭೂಗೋಳವನ್ನೆಲ್ಲವನ್ನು ತಿಳಿದುಕೊಂಡಿದ್ದೀರಿ. ಸತ್ಯ ಸತ್ಯ ತಂದೆ ಸತ್ಯ ಶಿಕ್ಷಕರು ಕೂಡ ಇವರೇ ಆಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಸತ್ಯುಗದಲ್ಲೂ ನೀವು ಸತ್ಯವಾಗೇ ಇರ್ತೀರಿ ಅಂತ ಬಾಬಾ ಹೇಳ್ತಾರೆ. ಅಲ್ಲೂ ದೇಹದ ಅಭಿಮಾನ ಇರುವುದಿಲ್ಲ, ಹಾಗೂ ಈಶ್ವರನನ್ನು ಕೂಡ ಗ್ಲಾನಿ ಮಾಡೋದಿಲ್ಲ. ಈ ಎರಡೂ ವಿಷಯ ಇರುವಂಥ ಕಾರಣ ಅಲ್ಲಿ ಸತ್ಯುಗದಲ್ಲಿ ಅಥವಾ ತ್ರೇತಾಯುಗದಲ್ಲಿ ನಾವು ಅಸತ್ಯವಂತರಾಗುವುದಿಲ್ಲ. ಅಲ್ಲೂ ಕೂಡ ಸತ್ಯ ಸ್ವರೂಪದಲ್ಲಿ ಇರ್ತೀವಿ. ಆದರೆ ಯಾವಾಗ ಈ ಅಸತ್ಯವಾಗಿರುವ ಸುಳ್ಳಿನ 5 ವಿಕಾರಗಳು ಪ್ರವೇಶವಾಗುತ್ತದೆಯೋ ಅಂದಿನಿಂದ ನೀವು ಕೂಡ
ಸತ್ಯವಾಗ್ತಾ ಹೋಗ್ತೀರಿ, ಹಾಗೂ ಅಸತ್ಯವಾಗಿರುವಂಥ ವಿಷಯಗಳನ್ನು ನೀವು ಕೇಳ್ತಾ ಬರ್ತೀರಿ ಅಂತ ಹೇಳ್ತಿದ್ದಾರೆ. अभी तुम बच्चों की बुद्धि में है कि हम बेहद के निराकार बाग के सम्मुख है. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಬೇಹದ್ದಿನ ನಿರಾಕಾರ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಯಾ ಬಾಬಾ ಬಿ कहते हैं कि हम उस बाबा के सम्मुख है. ಈ ಬ್ರಹ್ಮ ಬಾಬಾರವರೂ ಸಹ ಹೇಳ್ತಾರೆ, ನಾನು ಸಹ ಶಿವಬಾಬಾವರ ಎದುರಲ್ಲೇ ಕುಳಿತಿದ್ದೇನೆ. ಉನ್ಕೋ ಯಾದ್ ಕರ್ತಾ ಹೂँ, ನಾನು ಸಹ ಅವರನ್ನೇ ನೆನಪು ಮಾಡ್ತೇನೆ. ಗಡಿ ಗಡಿ ಯಾದ್ ಕರ್ತಾ ಹೂँ, ಬಾಬಾ ಕಾ ಬಚ್ಚಾ ಹೂನಾ. ನಾನು ಕೂಡ ಕ್ಷಣ ಬಾಬಾರವರನ್ನು ಶಿವಬಾಬನ ನೆನಪು ಮಾಡ್ತಾ ಇರ್ತೇನೆ, ಯಾಕೆಂದ್ರೆ ನಾನು ಕೂಡ ಶಿವಬಾಬನ ಮಗುವೇ ಅಲ್ವಾ ಅಂತ ಹೇಳ್ತಿದ್ದಾರೆ. ಯಾರು? तुमको तो इस साकार को छोड़ उनको याद करना है. हमारे लिए तो एक ही बाबा है, तुम्हारे लिए तोटी अटक पड़ती है. मुझे क्यों अटक पड़ेगी? तुम्हारी नज़र इस पर जाती है, मेरी नज़र किस पर जाएगी? मेरा तो डायरेक्ट शिव बाबा से कनेक्शन हो गया. तुमको शिव बाबा को याद करना पड़ता है, इस साकार को क्रॉस करना पड़ता है कि यह याद ना पड़े. मेरे लिए तो एक शिव बाबा ही है. तुम्हारे सामने दो बेटे हैं, हमारे सामने तो सिर्फ एक ही है. मैं उनका बच्चा हूँ, फिर भी निरंतर याद नहीं कर सकता हूँ, क्योंकि बाबा कहते हैं तुम कर्मयोगी हो. तुम्हारी बुद्धि में सारा चक्र फिरता रहता है. ಈಗ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ದೃಷ್ಟಿ ಅಥವಾ ನೀವು ಯಾರನ್ನು ನೆನಪು ಮಾಡಬೇಕು ಅಂದರೆ ಶಿವಬಾಬಾವರನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಈ ಬ್ರಹ್ಮಬಾಬವರು ಕೂಡ ಹೇಳ್ತಿದ್ದಾರೆ ಏನು ಅಂತಂದರೆ, ನಾನಂತೂ ಡೈರೆಕ್ಟ್ ಶಿವಬಾಬಾವ್ರ ನೆನಪು ಮಾಡ್ತೀನಿ, ಅದು ನಿಮಗೆ ಸ್ವಲ್ಪ ಸೆಳೆತ ಸಿಕ್ಕಾಕೊಳ್ತೀರಾ, ಏಕೆಂದರೆ ಇಲ್ಲಿ ನಿಮ್ಮ ಎದುರುಗಡೆ ಇಬ್ಬರು ಕೂತಿದ್ದಾರಲ್ವಾ ಅಂತ. ಅಂದರೆ ಬಾಬಾವರ ಮಹಾವಾಕ್ಯ ಹೆಂಗಿತ್ತು, ಎಷ್ಟು ಆಕರ್ಷಣೀಯವಾಗಿತ್ತು ಅಂತಂದರೆ, ಬಾಬಾ ತಿಳಿಸುವಂಥ ಒಂದೊಂದು ಮಾತು ಕೇಳುವಾಗ ಅಷ್ಟು ಆಕರ್ಷಣೆ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಬಾಬಾವ್ರು ಏನೇ ಡೈರೆಕ್ಷನ್ ಕೊಟ್ಟರೂ ಕೂಡ ಈ ಸಾಕಾರ ತನುವಿನ ಆಧಾರದಂತೆ ಕೊಡುವಂಥ ಕಾರಣ ಅವರ ಜೀವನದಲ್ಲಿ ಅನುಭವ ಮಾಡುವಂಥ ಸುಖ ಶಾಂತಿ ಆನಂದದ ಪ್ರಾಪ್ತಿ ಏನಿರುತ್ತೆ, ಆ ಪ್ರೀತಿ ಇವ್ರ ಕಡೆನೂ ಕೂಡ ಏನಾಗ್ತಾಯಿತ್ತು, ಸೆಳೆತ ಆಗ್ತಿತ್ತು. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ನಾನೇನು ತಿಳಿಸುವುದಿಲ್ಲ, ನಾನೇನು ನಿಮಗೆ ಹೇಳ್ಕೊಡುವುದಿಲ್ಲ, ನಾನೂ ಕೂಡ ನೆನಪು ಮಾಡೋದು ಶಿವಬಾಬಾರವರನ್ನೇ, ನಾನೂ ಕೂಡ ಅವರಿಂದನೇ ಜ್ಞಾನವನ್ನು ಕೇಳುತ್ತೇನೆ. ಅದಕ್ಕೋಸ್ಕರ ನನ್ನ ನೆನಪು ಮಾಡಿದ್ರೆ ಏನೂ ಲಾಭ ಇಲ್ಲ, ನೀವು ಬ್ರಹ್ಮಬಾಬಾವರನ್ನು ಕ್ರಾಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ಕ್ರಾಸ್ ಅಂದರೆ ಏನು ಅಂತಂದರೆ, ನೀವು ನೆನಪು ಮಾಡಬೇಕಾಗಿರೋದು ಯಾರನ್ನು? ಶಿವಬಾಬಾರನ್ನು. ಅವರನ್ನೇ ನೆನಪು ಮಾಡಿ, ನಾನು ಕೂಡ ನಿರಂತರ ಅವರನ್ನೇ ನೆನಪು ಮಾಡುತ್ತೇನೆ, ನಾನೂ ಕೂಡ ಅವರ ಮಗುವಾಗಿದ್ದೇನೆ. ಮತ್ತು ಬ್ರಹ್ಮಬಾಬಾ ಅವರಿಗೆ ನಿರಂತರ ನೆನಪು ಮಾಡಬೇಕಂತ ಲಕ್ಷ್ಯ ಇತ್ತು, ಮತ್ತು ಹಂಗೆ ಸ್ಟಾರ್ಟಿಂಗಲ್ಲೇ ಆಗ್ಬಿಟ್ರ ಅಂದರೆ ಬಾಬಾ ಅವರ ಅನುಭವದಲ್ಲಿ ಹೇಳ್ತಿದ್ದಾರೆ, ನಾನೂ ಕೂಡ ನಿರಂತರ ನೆನಪಿನಲ್ಲಿ ಇರ್ಲಿಕ್ಕಾಗ್ತಿರ್ಲಿಲ್ಲ. ಏಕೆಂದರೆ ಶಿವಬಾಬಾ ಹೇಳ್ತಿದ್ರು, ನೀನು ಕರ್ಮಯೋಗಿ, ಕರ್ಮ ಮಾಡುತ್ತಲೂ ಯೋಗ ಮಾಡಬೇಕು ಅಂತ. ಏಕೆಂದರೆ ನಮ್ಮಷ್ಟು ಸಮಯ ಅವ್ರಿಗೆ ಸಿಗ್ತಾ, ಅವ್ರು ಎಷ್ಟೊಂದು ಯಜ್ಞದ ಜವಾಬ್ದಾರಿ, ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ. ಆದರೆ ಇವಾಗ 300 ಜನ ಮಕ್ಕಳನ್ನು ಯಜ್ಞವನ್ನು ಸಂಭಾಲನೆ ಮಾಡ್ಕೊಂಡು ಹೊಸ ಜ್ಞಾನವನ್ನು ಸರ್ವರಿಗೂ ತಿಳಿಸುತ್ತಾ ಈ ಸೇವೆ ಮಾಡುತ್ತಾ ಹೋಗಬೇಕು ಅಂದರೆ, ಅದು ಅಪೋಸಿಷನ್ ಇದ್ದು ಅವರನ್ನು ಎದುರಿಸಿಕೊಂಡು ಹೋಗಬೇಕು ಅಂತಂದರೆ ಇದು ತುಂಬಾ ಅಸಂಭವ ಆಗಿರುವಂಥ ಕೆಲಸ. ಆದರೂ ಕೂಡ ಏನು ಮಾಡಿದ್ರು, ಬ್ರಹ್ಮಬಾಬಾ ನಿಭಾಯಿಸಿ ಮಾಡಿಸಿದ್ರು. ಬೆಲೆ ಮಾಡಿ ಮಾಡಿಸುವಂಥವ್ರು ಶಿವಬಾಬಾ, ಆದರೂ ಸಹ ಸಾಕಾರದಲ್ಲಿ ನೋಡಬೇಕಾಗಿರುವಂಥ ಜವಾಬ್ದಾರಿ ಬ್ರಹ್ಮಬಾಬಾ ಅವ್ರಿಗಿತ್ತು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನಾನು ಕೂಡ ಪ್ರಯತ್ನವನ್ನು ಪಟ್ಟೆ. ಈಗ ನಿಮ್ಮೆಲ್ಲರ ಬುದ್ಧಿಯಲ್ಲಿ ಈ ಪೂರ್ತಿ ಚಕ್ರವಿದೆ. सतयुग त्रेता में इतने जन्म पास किए, फिर इतने जन्म लेते लेते 84 जन्म का चक्र पूरा हुआ. ಸತ್ಯುಗದಿಂದ ಹಿಡಿದು ನೀವು 84 ಜನ್ಮವನ್ನು ಪಡೆಯುತ್ತಾ ಬಂದ್ರಿ ಅಂತ ಹೇಳ್ತಿದ್ದಾರೆ. ಹಿಸಾಬ್ ಹೇನ ಇಲ್ಲಿ ಪೂರ್ತಿ ಜನ್ಮ ಆಯ್ತು. ಇವಾಗ ಪೂರ್ತಿ ಲೆಕ್ಕ ಅನ್ನೋದು ತೆಗೆಯಲಾಗುತ್ತದೆ. ಆ ಕಲಿಯುಗ का अंत आ गया, फिर आगे नया चक्र फिरेगा. हिस्ट्री ज्योग्राफी फिर से रिपीट होती है. सतयुग में कौन थे, कहाँ पर राज्य करते थे, यह भी तुम जानते हो कि सारी विश्व पर देवता ही राज्य करते थे. अभी तो कहेंगे हम, तुम हमारी हद में नहीं आओ, हमारा पानी ना लो.
बाबा तो बेहद का मालिक है। बाबा कहते हैं मुझे याद करो, या बाबा नहीं कहते हैं इन द्वारा निराकार बाबा तुम आत्माओं को कहते हैं मुझे याद करो तो तुम कभी रोगी व बीमार नहीं होंगे। यहाँ तो बाप बच्चों को पैदा कर बड़ा करते हैं, फिर अचानक अगर वह मर जाते हैं, माना शरीर छोड़ देते हैं, तो सब कितने दुखी हो पड़ते हैं। फिर तो शरीर निर्वाण अर्थ खुद ही सर्विस करना पड़ता है। यह तो है ही दुखदाम। बाप तो तुम्हें कोई तकलीफ नहीं देते, सिर्फ कहते हैं मुझे याद करो तो विकर्म विनाश हो जाएगा। ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರೋ. ನೋಡಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ಈಗ ನೀವು ಪೂರ್ತಿ ಹಿಸ್ಟ್ರಿ ಜಾಗ್ರಫಿಯನ್ನು ತಿಳ್ಕೊಂಬಿಟ್ಟಿದ್ದೀರಿ. ಇತಿಹಾಸ ಮತ್ತೆ ರಿಪೀಟ್ ಆಗುತ್ತೆ. ಸತ್ಯುಗದಲ್ಲಿ ಯಾರಿದ್ರು, ಯಾರ ರಾಜ್ಯ ಆಯಿತು, ಅದೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮಗೆ ತಿಳಿದಿದೆ. ಪೂರ್ತಿ ವಿಶ್ವದ ಮೇಲೆ ಸತ್ಯುಗದಲ್ಲಿ ದೇವತೆಯರ ರಾಜ್ಯ ಇತ್ತು ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಇವಾಗ ಈ ಹದ್ದಿನಲ್ಲಿ ಹೋಗಬೇಡಿ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮಬಾಬರು ಹೇಳ್ತಾರೆ, ನೀವೇನು ತರಬೇಡಿ, ನೀರು ತರಬೇಡಿ, ಅಂದರೆ ಮೋಹ ಸೆಳೆತ ಇಲ್ಲೂ ಕೂಡ ಬೇಡ ಅಂತ ಹೇಳ್ತಿದ್ದಾರೆ ಬಾಬಾ. ನಿಮಗೆ ಗೊತ್ತಿದೆಯಲ್ವಾ, ಶಿವಬಾಬಾ ನೆನಪು ಮಾಡಿದ್ರೆ ನಾವು ವಿಶ್ವದ ಮಾಲೀಕರಾಗ್ತೇವೆ, ಅದಕ್ಕೋಸ್ಕರ ಅವರನ್ನೇ ನೆನಪು ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮಬಾಬಾ ಯಾವಾಗಲೂ ಕೂಡ ನನ್ನ ನೆನಪು ಮಾಡಿ ಅಂತ ಹೇಳಲಿಲ್ಲ. ನಿರಾಕಾರನೇ ಈ ಸಾಕಾರ ತನ್ನಲ್ಲಿ ಬಂದು ಹೇಳ್ತಿದ್ದಾರೆ, ನಾನೊಬ್ಬನನ್ನು ನೀವು ನೆನಪು ಮಾಡಿದ್ರೆ ನೀವು ಸದಾ ಹೆಂಗಾಗ್ಬಿಡ್ತೀರಿ, ನಿರೋಗಿಗಳಾಗ್ಬಿಡ್ತೀರಿ. ವಿಕರ್ಮವೂ ವಿನಾಶ ಆಗುತ್ತೆ, ಮತ್ತೆಂದಿಗೂ ರೋಗಿಗಳಾಗುವುದಿಲ್ಲ, ನಿರೋಗಿಕಾಯ ಆಗ್ಬಿಡುತ್ತೆ ಅಂತ. ಈಗ ತಂದೆಗೆ ಮಕ್ಕಳು ಹುಟ್ಟಿದ ಮೇಲೆ ಆ ಮಕ್ಕಳನ್ನು ಪಾಲನೆ ಮಾಡಿ ದೊಡ್ಡವರನ್ನಾಗಿ ಮಾಡ್ತಾರೆ. ಅಕಸ್ಮಾತಾಗಿ ಅವ್ರು ಏನಾದರೂ ಶರೀರವನ್ನು ಬಿಟ್ಟರೆ ಮತ್ತೆಷ್ಟು ದುಃಖ ಆಗುತ್ತೆ. ಮತ್ತು ಶರೀರ ನಿರ್ವಾಣ ಅರ್ಥ ತಂದೆ ಕೆಲಸ ಕಾರ್ಯದಲ್ಲಿ ತೊಡಗಬೇಕಾ, ಮುಂದೆ ಹೋಗಲೇಬೇಕಾಗುತ್ತಲ್ವಾ ಅಂತ ಬಾಬಾ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲೂ ಕೂಡ ದುಃಖ ಇದೆ ಅಂತ ಬಾಬಾ ಹೇಳ್ತಾರೆ. ಜನ್ಮದಿಂದ ಹಿಡಿದು ಮೃತ್ಯುವರೆಗೂ ಕೂಡ ಇಲ್ಲಿ ದುಃಖವೇ ದುಃಖ. ಆದರೆ ತಂದೆ ಇಲ್ಲಿ ನಿಮ್ಗೇನಾದರೂ ಕಷ್ಟ ಕೊಡ್ತಾರಾ? ಯಾವ ಕಷ್ಟನೂ ಕೊಡಲ್ವಲ್ಲ. ಅವರು ಕೇವಲ ಹೇಳ್ತಾರೆ, ನಾನು ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ. बच्चा जानता है कि बाप से हमको वर्षा मिलना है तो भी अपना धंधा दौरी ज़रूर सिखलाते हैं। वर्षे के लिए बैठ तो नहीं जाएंगे, बाकी सिर्फ जो राजाई में जन्म लेंगे वह तो वर्षा के लिए बैठते हैं। बहुत दान पुण्य करने से राजाई घर में जन्म मिलता है, राजाई ही संभालनी पड़े। वह राजाई तो पतित है, अब तुम्हें पावन राजाओं के पास जन्म लेना है। ತಂದೆ ಹೇಳ್ತಿದ್ದಾರೆ, ಮಗುಗೆ ಗೊತ್ತಿರುತ್ತೆ ತಂದೆ ಆಸ್ತಿ ನನಗೆ ಬರುತ್ತೆ ಅಂತ. ಹಂಗಂತೇಳಿ ಏನು ಕಳೆದುಕೊಳ್ದೆ ಎಲ್ಲೂ ಕೆಲಸಕ್ಕೆ ಹೋಗದೆ ಮನೇಲಿ ಸುಮ್ಮನೆ ಕೂತ್ಕೊಳ್ತಾರೆ, ಇಲ್ಲ ಅಲ್ವಾ? ಅವರೂ ಕೂಡ ಯಾವುದೊಂದು ಕಾರ್ಯ ವ್ಯವಹಾರವನ್ನು ಮಾಡುತ್ತಾ ಮುಂದುವರಿಯುತ್ತಾರೆ. ಆಸ್ತಿಗೆ ಹಕ್ಕದಾರ ನಾವಂತ ತಿಳಿದಿದ್ರೂ ಕೂಡ ಏನು ಮಾಡ್ತಾರೆ, ಅವ್ರದ್ದೇ ಆಗಿರುವಂಥ ಮಾರ್ಗವನ್ನು ಹುಡುಕ್ತಾ ಹೋಗ್ತಾರಲ್ವ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನೀವೇನು ಮಾಡ್ತಿದ್ದೀರಿ, ಬಲೆ ಭವಿಷ್ಯದಲ್ಲಿ ನಾನು ತಂದೆ ಆಸ್ತಿಗೆ ಅಥವಾ ಈಗಲೂ ಕೂಡ ತಂದೆ ಆಸ್ತಿಗೆ ಹಕ್ಕದಾರನೆಂದು ತಿಳಿದಿದ್ರೂ ಸಹ ನೀವೇನು ಮಾಡಬೇಕು, ಸೇವೆ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಹೊರಗಡೆ ರಾಜನಿಗೆ ಒಳ್ಳೆ ಜನ್ಮ ಯಾವಾಗ ಸಿಗುತ್ತೆ ಅಂತಂದರೆ, ದಾನ ಪುಣ್ಯ ಇತ್ಯಾದಿಗಳನ್ನು ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಒಳ್ಳೆ ಜನ್ಮ ಸಿಗುತ್ತೆ. ಆದರೆ ಬಾಬಾ ಹೇಳ್ತಾರೆ, ಅವ್ರು ಮತ್ತೆ ಹೋಗಿ ರಾಜರ ಹತ್ರ ಹುಟ್ಟರೂ ಕೂಡ ಅವ್ರು ಪತಿತ ರಾಜರು. ನೀವು ಇವಾಗ ಯಾವ ಹತ್ರ ಹೋಗಿ ಹುಟ್ಟಬೇಕು, ಪಾವನ ರಾಜರ ಹತ್ರ ಹೋಗಬೇಕು. ಅದಕ್ಕೋಸ್ಕರ ಈ ಸಮಯದಲ್ಲಿ ನೀವು ಮಾಡುವಂಥ ಕರ್ಮ ಬಹಳ ಶ್ರೇಷ್ಠವಾಗಿರಬೇಕು ಅಂತ ಹೇಳ್ತಿದ್ದಾರೆ. लक्ष्मी नारायण के घर में व सूर्यवंशी की राजाई में जन्म लेना है। वहाँ कोई भी प्रकार का दुख नहीं होता है, सभी दुखों से छूट जाते हो। बाबा आकर धीरज देते हैं, अभी यह अंतिम जन्म है, तुम्हारी तो जन्म जन्मांतर से यह हालत होती आई है। बच्चे गिरते ही आए हैं दुखदाम में, सुखदाम कहाँ से आए? या तो दुख बहुत है, सुख अल्पकाल का है। बल बड़े बड़े आदमी हैं, उन्हों को भी दुख ही दुख है। इस समय जो गरीब है वह सबसे अच्छे हैं। बाबा आए ही है गरीबों को साहूकार बनाने। ತಂದೆ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಮನೆ ಸೂರ್ಯವಂಶಿ ರಾಜ್ಯತನದ ಮನೆಯಲ್ಲಿ ಜನ್ಮವನ್ನು ಪಡ್ಕೊಳ್ಬೇಕು.
ಅಲ್ಲಿ ಯಾವುದೇ ದುಃಖ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಎಲ್ಲ ದುಃಖಗಳಿಂದ ಅಲ್ಲಿ ಬಿಡುಗಡೆ ಆಗ್ಬಿಡ್ತೀರ. ಈ ರೀತಿ ತಂದೆ ಹೇಳಿ ನಮಗೆ ಧೈರ್ಯವನ್ನು ತುಂಬಿಸ್ತಾ ಇರ್ತಾರೆ. ಏಕೆಂದರೆ ಇದು ಅಂತಿಮ ಜನ್ಮ ಅಲ್ವಾ, ಜನ್ಮಾಂತರದಿಂದ ದುಃಖವನ್ನೇ ಪಡ್ಕೊಂಡು ಬಂದಿದ್ದೀವಿ. ಆದರೆ ತಂದೆ ನಮಗೆ ಧೈರ್ಯ ತುಂಬಿಸಿ ಸುಖಧಾಮಕ್ಕೆ ಕಳಿಸ್ಕೊಡ್ತಿದ್ದಾರೆ. ಮಕ್ಕಳೇ, ದುಃಖಧಾಮದಲ್ಲಿ ನೀವು ಇಳ್ಕೊಳ್ತಾನೆ ಬಂದ್ರಲ್ಲ, ಅಲ್ಲಿ ಸುಖಧಾಮ ಎಲ್ಲಿಂದ ಬರುತ್ತೆ ಅಥವಾ ಸುಖದ ಅನುಭವ ಎಲ್ಲಿಂದ ಆಗುತ್ತೆ? ಇಲ್ಲಿರುವುದೇ ದುಃಖ, ಎಲ್ಲೋ ಅಲ್ಪಕಾಲಿಕ ಸುಖ ಇರ್ಬೋದು ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಬಲೆ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರ್ಬೋದು, ಆದರೆ ನೀವು ನಿಮ್ಮಲ್ಲಿ ದುಃಖನೇ ಇಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾರೋ? ನಾವೇ ತುಂಬ ದುಃಖಿತರು ಅಂತ ಹೇಳ್ತಾರಲ್ಲ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಯಾರು ಬಡವರು ಇದ್ದಾರೋ ಅವರೇ ಎಲ್ಲದಕ್ಕಿಂತ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ಬಾಬಾ. ಒಳ್ಳೆಯವರು ಅಂತಂದರೆ ಬೆಟರು ಅಂತ ಬಾಬಾ ಹೇಳ್ತಿದ್ದಾರೆ. ಅವರು ಎಷ್ಟೊಂದು ದುಃಖವನ್ನು ಅನುಭವಿಸ್ತಾರೆ, ಅವ್ರಿಗಿಂತ ಇವರಿಗೆ ದುಃಖ ಏನು ಅಷ್ಟೊಂದು ಇರೋದಿಲ್ಲ. ಈ ಸಮಯದಲ್ಲಿ ಬಡತನವೇ ಒಳ್ಳೆಯದು ಅಂತ ತಂದೆ ಹೇಳ್ತಿದ್ದಾರೆ. बाबा आए ही हैं गरीबों को साहूकार बनाने, बाबा आए ही हैं गरीबों को साहूकार बनाने। दान भी गरीबों को करना होता है, सब साधारण है ना। बाकी जो लखपति हैं, जिनके पास करोड़ों रुपए हैं, जिसका कितना उन्हों को समझाओ फिर भी अपना धन की कितनी मारूमारी होती है, तो यह कहते ही है ऐसे है। बाप कहते हैं ऐसा को क्या धन देना है, मैं तो है ही गरीब निवास। ऐसी कन्याएं माताएं ही ज्ञान लेती है, कन्या का कितना मान है सब उसे पूछते, फिर शादी करने से पूजारी बन जाती है। हम आधा कल्प पूज्य फिर आधा कल्प पूजारी बने हैं। कन्या तो इस जन्म में ही पूजारी बन जाती है, फिर कितना पावन है। शादी करने से ही पुजारी पतित बन जाती है। पति को परमेश्वर समझ माथा टेकते हैं, उसके आगे दासी बनकर रहती है, तो बाबा आकर दासी पने से छुड़ाते हैं। बच्चे वृद्धि को पाते जाते हैं। तुम समझा सकते हो, हम प्रजापिता ब्रह्मा के बच्चे शिव बाबा के पोतरे हैं। उनकी मिल्कियत पर हमारा हक लगता है। उनकी मिल्कियत है बेहद की, विश्व का मिल्कियत मिलती है ना। बाप फरमान देते हैं, बच्चे मामे कम याद करो, तो मैं सत्य कहता हूँ, तुम नारी से लक्ष्मी बन जाती हो। इसमें कोई व्रत नेम करना, भूखा रहना नहीं है। आगे तुम बहुत व्रत नेम रखते थे, 7 रोज खाना नहीं खाते थे, समझते हैं व्रत नेम रखने से कृष्णपुरी में चले जाएंगे। वास्तव में सच्चा व्रत है पवित्र रहने का। ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ಸುಖವಂತರಾಗಿ ಆಗ್ತಾ ಇದ್ದೀರಿ. ಬಲೆ ಈಗ ಎಷ್ಟೇ ಲಕ್ಷಾಂತರ ಹಣ ಇರುವಂಥವ್ರಾಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಇರುವಂಥವ್ರಾಗಿರ್ಬೋದು, ಅವರ ಧನದ ಅಹಂಕಾರ ಅವರಿಗಿರುತ್ತೆ, ಅದರಲ್ಲೇ ತುಂಬ ಆಡಂಬರದಲ್ಲಿರ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಅದನ್ನು ಇಟ್ಕೊಂಡು ನೀವೇನು ಮಾಡ್ತೀರಾ? ನಿಮ್ಮ ಹತ್ರ ಇರುವಂಥ ಧನವೂ ಕೂಡ ಅವರಿಗೆ ಬೇಕಿಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ಏನಿದೆ? ಜ್ಞಾನಧನ ಇದೆ. ಈ ಜ್ಞಾನಧನ ಅವರಿಗೆ ಬೇಕಿಲ್ಲ. ಅದಕ್ಕೆ ನಾನಂತೂ ಬಡವರ ಬಂಧು, ಅದಕ್ಕೋಸ್ಕರ ನಾನು ಬಡವರಿಗೆ ಜ್ಞಾನವನ್ನು ಕೊಡುತ್ತೇನೆ, ಕನ್ಯೆಯರು ಮಾತೆಯರಿಗೆ ಜ್ಞಾನವನ್ನು ಕೊಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಕನ್ಯೆಯರಿಗೆ ಎಷ್ಟು ಗೌರವ ಇದೆಯಲ್ವ. ಬಾಬಾ ಹೇಳ್ತಾರೆ, ಕನ್ಯೆಯಾಗಿದ್ದಾಗ ಪೂಜ್ಯರಾಗಿರ್ತಾರೆ, ಆಮೇಲೆ ಪತಿಗೆ ಏನಾಗ್ಬಿಡ್ತಾರೆ? ದಾಸಿ ಆಗಿಬಿಡ್ತಾರೆ. ಅಂದರೆ ಅವರು ಪೂಜಾರಿಗಳಾಗ್ಬಿಡ್ತಾರಲ್ಲ. ಈ ದಾಸಿತನದಿಂದ ಕೂಡ ತಂದೆ ಈಗ ನಿಮ್ಮನ್ನು ಮುಕ್ತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಮಕ್ಕಳು ವೃದ್ಧಿ ಆಗ್ತಾ ಹೋಗ್ತೀರಿ. ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು ಹಾಗೂ ಶಿವಬಾಬಾರವರ ಮೊಮ್ಮಕ್ಕಳಾಗಿದ್ದೇವೆ. ಈಗ ಅವರ ಆಸ್ತಿಗೆ ನಾವೇ ಹಕ್ಕುದಾರರಾಗಿದ್ದೇವೆ. ಅವ್ರದ್ದು ಬೇಹದ್ದಿನ ಆಸ್ತಿ ಆಗಿದೆ, ನಾವೇ ವಿಶ್ವದ ಮಾಲೀಕರಾಗ್ತೇವೆ. ಇವಾಗ ತಂದೆ ಬಂದು ಆಜ್ಞೆ ಕೊಡ್ತಿದ್ದಾರೆ, ಮಕ್ಕಳೇ ನಾನೊಬ್ಬನೇ ನೆನಪು ಮಾಡಿ, ನಾನೊಬ್ಬನೇ ಸತ್ಯನಾಗಿದ್ದೇನೆ, ಸತ್ಯವಾಗಿ ಹೇಳ್ತೇನೆ, ನರನಿಂದ ನೀವೇ ಲಕ್ಷ್ಮಿ ಆಗ್ತೀರಿ ಅಂತ ಹೇಳಿ, ನಾರಿಯಿಂದ ನೀವೇ ಲಕ್ಷ್ಮಿ ಆಗ್ತೀರಿ ಅಂತ ಹೇಳ್ತಿದ್ದಾರೆ. ಸತ್ಯ ನೋಡಿ, ಬಾಬಾ ಅದನ್ನು ನಿಶ್ಚಯ ಮಾಡಿಸ್ಬೇಕಲ್ವಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾನು ಕೂಡ ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀವೇ ನಾರಿಯರು ಭವಿಷ್ಯದಲ್ಲಿ ಏನಾಗ್ತೀರಿ? ಲಕ್ಷ್ಮೀರಾಗ್ತೀರಿ.
ಹೊರಗಡೆ ಏನೆಲ್ಲ ವ್ರತ ಉಪವಾಸ ಏನೆಲ್ಲ ಮಾಡ್ತಿದ್ದೀರಿ, ಬಾಬಾ ಹೇಳ್ತಾರೆ ಅದು ಯಾವುದರ ಅವಶ್ಯಕತೆ ಇಲ್ಲ. ಇಂದಿನಿಂದ ನೀವು ಹಸುವಾಗಿರುವಂಥ ಅವಶ್ಯಕತೆಯೇ ಇಲ್ಲ. 7 ದಿನ ನೀವು ಊಟನೇ 7 ದಿನ ಪೂರ್ತಿಯಾಗಿ ನೀವು ಊಟನೇ ಮಾಡ್ತಿರ್ಲಿಲ್ವಲ್ಲ, ಯಾವುದೋ 1 ದಿನನೋ 2 ದಿನನೋ 3 ದಿನನೋ ಉಪವಾಸ ಅಂತೂ ಮಾಡ್ತಿದ್ರಿ. ಆದರೆ ಬಾಬಾ ಹೇಳ್ತಾರೆ ಇಲ್ಲಿ ನೀವು ಯಾವುದರ ಅವಶ್ಯಕತೆ ಇಲ್ಲ. ಅಲ್ಲೇನು ಅಂದ್ಕೊಳ್ತಾ ಇದ್ರು, ನಾವು ಉಪವಾಸ ಇದ್ದರೆ ಕೃಷ್ಣಪುರಿಗೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ, ಪುಣ್ಯ ಬರುತ್ತೆ ಇತ್ಯಾದಿ ಮನೋಭಾವನೆ ಇರುತ್ತೆ. ಬಾಬಾ ಹೇಳ್ತಾರೆ ಅದರಿಂದ ಅಲ್ಲ, ನೀವು ಈಗ ನಾನೊಬ್ಬನ ನೆನಪು ಮಾಡಿದ್ರೇ ನೀವು ವಿಶ್ವದ ಮಾಲೀಕರಾಗ್ತೀರಿ. ಪವಿತ್ರತೆಯ ವ್ರತವನ್ನು ಈ ಸಮಯದಲ್ಲಿ ಧಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ. वह तो झूठ है, वह तो हट से भूखे रहते हैं. तुम बच्चों को कुछ भी भूख हड़ताल आदि नहीं करना है. हाँ, तुमको पावन बनने की तो हड़ताल करनी है. हमको तो पावन बनना ही है, तुम्हारा धंधा ही यह है. बाकी निर्जल रहना, खाना नहीं खाना, इससे कुछ होता नहीं है. तुम सिर्फ पवित्रता की प्रतिज्ञा करो. माताओं को पति के मरने से बहुत दुख होती है. उनको जाकर समझाना चाहिए कि अब पतियों का पति आया हुआ है. वह कहते हैं सिर्फ मुझे याद करो तो स्वर्ग का मालिक बन जाएंगे. यह तो पतियों का पति है, बापों का बाप. पति मर जाए तो स्त्री को ज्ञान समझाए, बाबा से सगाई करानी चाहिए. समझाना है कि तुम रोती क्यों हो. सतयुग में कोई रोते नहीं है, यहाँ देखो सब रोते हैं. भारत में सच्चा देवताओं का राज्य था. आज तो एक दो को मारते कूटते रहते हैं. असुरी राज्य है ना. लक्ष्मी नारायण का चित्र बहुत अच्छा है, इसमें सारा सेट है. त्रिमूर्ति लक्ष्मी नारायण राधे कृष्ण भी है. यह चित्र भी आकर कोई रोज़ देखते रहे तो याद रहे कि शिव बाबा हमको ब्रह्मा द्वारा यह बना रहे हैं. घर में भी छोटे छोटे बोर्ड बनाकर लिख दो. बेहद के बाप को जानने से तुम 21 जन्म के लिए स्वराज्य पद पा सकते हो. धीरे धीरे बहुत मनुष्य बोर्ड देखकर तुम्हारे पास आएंगे. ತಂದೆ ಹೇಳ್ತಿದ್ದಾರೆ, ಈಗ ನೀವು ಪವಿತ್ರತೆಯ ವ್ರತವನ್ನು ತೆಗೆದುಕೊಳ್ಬೇಕು. ಅವರಂತೂ ಕಷ್ಟವಾಗಿ ಏನು ಮಾಡ್ತಾರೆ, ಹಸುವಿನಿಂದ ಇರ್ತಾರೆ. ಆದರೆ ಈಗ ನೀವು ಮಕ್ಕಳು ಈ ಥರ ಹಸುವಾಗಿರುವುದು, ಉಪವಾಸಗಳು ಮಾಡುವುದು, ವ್ರತವನ್ನು ಮಾಡುವುದು, ಇದು ಯಾವುದರ ಅವಶ್ಯಕತೆ ಇಲ್ಲ. ಪಾವನ ಆಗುವಂಥ ವ್ರತವನ್ನು ತೆಗೆದುಕೊಳ್ಳಿರಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ಊಟ ಮಾಡದೇ ಇರೋದ್ರಿಂದ ಯಾವ ಲಾಭನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಕೇವಲ ಇಲ್ಲಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಬೇಕು. ಮಾತೆಯರಿಗೆ ಅವರ ಪತಿ ಶರೀರವನ್ನು ಬಿಟ್ಟಾಗ ತುಂಬ ದುಃಖ ಆಗುತ್ತಂತೆ. ಅಂಥ ದುಃಖಿ ಮಾತೆಯ ಹತ್ರ ಹೋಗಿ ನೀವು ಜ್ಞಾನವನ್ನು ತಿಳಿಸಬೇಕು. ಈಗ ಪತಿಯೇ ಬಂದಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ನನ್ನ ನೆನಪು ಮಾಡಿ, ಹಾಗೆ ನೀವು ಸ್ವರ್ಗದ ಮಾಲೀಕರಾಗ್ತೀರಿ ಅಂತ. ಇವರೇ ಪತಿಯರ ಪತಿ ಹಾಗೂ ತಂದೆಯರ ತಂದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಇವರೊಬ್ಬರನ್ನು ನೆನಪು ಮಾಡಿ, ಪತಿ ಶರೀರವನ್ನು ಬಿಟ್ಟರೆ ನೀವು ಅವ್ರಿಗೆ ಜ್ಞಾನವನ್ನು ತಿಳಿಸಿ ಮತ್ತೆ ಶುಭಾಬೋರ ಜೊತೆ ನಿಶ್ಚಿತಾರ್ಥ ಮಾಡಿಸಬೇಕು ಅಂತ ಹೇಳ್ತಿದ್ದಾರೆ. ನೀವು ಯಾಕೆ ಅಳ್ತಿದ್ದೀರಾ? ಸತ್ಯುಗದಲ್ಲಿ ಯಾರೂ ಅಳುವುದಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಅಳ್ತಿರ್ತಾರೆ. ಆದರೆ ತಂದೆ ಬಂದು ಭಾರತವನ್ನು ಸತ್ಯವಾಗಿ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಪರಿಚಯ ತಿಳಿಸಿ, ಸತ್ಯ ದೇವತೆಯ ರಾಜ್ಯ ಇತ್ತು ಅಂತ ಹೇಳಿ ಅಂತ ಹೇಳ್ತಿದ್ದಾರೆ. ಈಗಿನದಲ್ಲಿ ಮನುಷ್ಯರು ಪರಸ್ಪರ ಎಷ್ಟು ದುಃಖವನ್ನು ಪಡ್ಕೊಳ್ತಾರಲ್ವಾ ಅಂತ ಬಾಬಾ ಹೇಳ್ತಾರೆ. ಎಷ್ಟೆಲ್ಲ ಹೊಡೆದಾಟ ಇದೆ, ಏಕೆಂದರೆ ಇದಿರುವುದೇ ಹಸಿರಿ ಪ್ರಪಂಚ ಅಂತ ಹೇಳ್ತೀವಿ. ಆದರೆ ಸತ್ಯುಗ ಸುಂದರ ಪ್ರಪಂಚ, ಲಕ್ಷ್ಮೀನಾರಾಯಣರ ರಾಜ್ಯ ಇರುತ್ತೆ. ಅದಕ್ಕೆ ಆ ಸೆಟ್ ನೀವು ಇಟ್ಕೊಳ್ಳಿ. ತ್ರಿಮೂರ್ತಿ ಚಿತ್ರ, ಲಕ್ಷ್ಮೀನಾರಾಯಣ ಚಿತ್ರ, ರಾಧೆ ಕೃಷ್ಣನ ಚಿತ್ರ, ಇದೆಲ್ಲ ಚಿತ್ರವನ್ನು ನೀವು ಮನೇಲಿ ಹಾಕ್ಕೊಂಡು ಅಥವಾ ಸೆಂಟ್ರಲ್ಲಿ ಪೂರ್ತಿಯಾಗಿ ಚಿತ್ರಗಳನ್ನ ಇಟ್ಕೊಂಡಿದ್ರೆ ಯಾರೇ ಬಂದರೂ ಕೂಡ, ಅಥವಾ ನಮಗೂ ಕೂಡ ಅನಿಸುತ್ತೆ ಶಿವಬಾಬಾರವರೇ ನಮಗೆ ಬ್ರಹ್ಮಬಾಬಾರಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ. ಮತ್ತು ಬಾಬಾ ಹೇಳ್ತಾರೆ ಮನೆಯಲ್ಲೂ ಕೂಡ ಚಿಕ್ಕ ಚಿಕ್ಕ ಬೋರ್ಡ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಮನೆಗೆ ಯಾರೇ ಬಂದರೂ ಆ ಚಿತ್ರವನ್ನು ನೋಡಿ ಅವ್ರಿಗೂ ಕೂಡ ಅನಿಸುತ್ತೆ ಅಂತ ಬಾಬಾ ಹೇಳ್ತಾರೆ. ತುಂಬ ಜನ ಆ ಥರ ಮನೆಯಿಂದನೂ ಕೂಡ ಬೋರ್ಡ್ಸ್ ನೋಡಿ ಬಾಬನ ಮನೆಗೆ ಬರ್ತಾರೆ. 21 ಜನ್ಮಗಳಿಗೆ ನೀವು ಸ್ವರಾಜ್ಯದ ಪದವಿಯನ್ನು ತಂದೆಯಿಂದ ತೆಗೆದುಕೊಳ್ಳಬಹುದು ಅಂತ ಕೂಡ ಅದರಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ತುಮ್ ರುಹಾನಿ ಅವಿನಾಶಿ ಸರ್ಜನ್ ಹೋ. ಬಾಬಾ ಹೇಳ್ತಾರೆ ನೀವೆಲ್ಲರೂ ಕೂಡ ಯಾರಂತೆ? ಡಾಕ್ಟರ್ಸ್.
ಅದರಲ್ಲೂ ಕೂಡ ಸರ್ಜರಿಕಲ್ ಡಾಕ್ಟರ್ಸ್ ಏನು ನೀವೆಲ್ಲರೂ ಕೂಡ ಆತ್ಮಿಕ ಅವಿನಾಶಿ ಸರ್ಜನ್ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. रूहानी सर्जरी का कोर्स पास कर रहे हो, ಬೋರ್ಡ್ लगाना पड़ेगा. ಬಾಬಾ ಹೇಳ್ತಾರೆ ನೀವೆಲ್ಲರೂ ಕೂಡ ಆತ್ಮಿಕ ಸರ್ಜರಿ ಕೋರ್ಸ್ ಮಾಡ್ತಿದ್ದೀರಿ, ಮತ್ತು ಡಾಕ್ಟ್ರು ಹೋದ್ಮೇಲೆ ಬೋರ್ಡ್ ಹಾಕೊಳ್ದೇ ಇರ್ತಾರ, ಹೊರಗಡೆ ಬೋರ್ಡ್ ಹಾಕೊಳ್ತಾರಲ್ಲ ಡಾಕ್ಟರ್ ಅಂತ ಹೇಳೋರ ಹೆಸರು. ಅದಕ್ಕೆ ಬಾಬಾ ಹೇಳ್ತಾರೆ ಇವಾಗ ನೀವು ಕೂಡ ಏನು ಮಾಡಬೇಕು, ಬೋರ್ಡ್ ಹಾಕ್ಕೊಳ್ಬೇಕು. ಬೋಲೋ ಇಸ್ ಬಾಪ್ ಕೋ ಯಾದ್ ಕರ್ನೆ ಸೆ ತುಮ್ ಬೇಹದ್ ಕಿ ಬಾದ್ಶಾಹಿ ಲೇ ಸಕ್ತೆ ಹೋ. ನಾವೆಲ್ಲರೂ ಕೂಡ ಏನಂತ ಬೋರ್ಡ್ಸ್ ಹಾಕಬೇಕು, ಹೊರಗಡೆ ಆತ್ಮಿಕ ಸರ್ಜರ್ ಆಗಿರುವಂಥ ಕಾರಣ ತಂದೆಯಿಂದ ನೀವು ಬಂದು ಆಸ್ತಿಯನ್ನು ತೆಗೆದುಕೊಳ್ಳಿರಿ, ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಿರಿ, ಅವರ ನೆನಪು ಮಾಡಿದ್ರೆ ನಿಮ್ಗೆ ಆಸ್ತಿ ಸಿಗುತ್ತೆ ಅಂತ. बाबा ने प्रश्न बहुत अच्छे लिखे. बाबा के कितने रूहानी बच्चे हैं. ಬಾಬು ಅವರು ಪ್ರಶ್ನೆ ಕೇಳಿದ್ರಂತೆ ಶಿವಬಾಬು ಅವರಿಗೆ. ಏನಂತ, ಬಾಬು ಅವ್ರಿಗೆ ಎಷ್ಟು ಜನ ಆತ್ಮಿಕ ಮಕ್ಕಳಿದ್ದಾರೆ ಅಂತ. ಬಲ್ बछड़े वाले हैं, इसमें भाई बहन दोनों आ जाते हैं. बाबा के पास आते ही तो समझाते हैं कितने बीके हैं, कितना बच्चे वृद्धि को पाते ही रहते हैं. तुम समझा सकते हो हम भाई बहन हैं, विकार की दृष्टि जा नहीं सकती है. बाप कहते हैं देह सहित देह का झूठा संबंध छोड़ मुझे याद करो तो तुम पावन बन जाएंगे. तुम अंजाम भी करते आए हो, मेरा तो एक शिव बाबा दूसरा ना कोई. बुढ़िया भी यह 2 अक्षर याद कर ले तो बहुत कल्याण हो सकता है. हमने 84 जन्म लिया, अभी हम ब्राह्मण बने, फिर देवता, क्षत्रिय, वैश्य, शूद्र बने. ब्राह्मण ज़रूर बनना है और बनने भी ज़रूर कल्प मुहाफिक है. ढेर के ढेर बनेंगे. अभी ब्राह्मण बच्चे जो विलायत आदि तरफ है वह भी निकल आएंगे. याद तो करते रहते हैं ना. ಕೆ ಬಾಬಾ ಹೇಳ್ತಾರೆ ಈಗ ಮಕ್ಕಳು ಇನ್ನೂ ವೃದ್ಧಿ ಆಗ್ತಾ ಹೋಗ್ತಾರೆ. ಆತ್ಮಿಕ ಮಕ್ಕಳು ನೀವು ಎಷ್ಟು ಜನ ನೋಡ್ತಿದ್ದೀರ ಅಷ್ಟೇ ಅಲ್ಲ, ಅಂತ್ಯದವರೆಗೂ ಕೂಡ ವೃದ್ಧಿ ಆಗ್ತಾ ಹೋಗ್ತಾರೆ, ಬೀಕೇರ್ ಬರ್ತಾನೆ ಹೋಗ್ತಾರೆ. ಪರಸ್ಪರ ಸಹೋದರ ಸಹೋದರಿಬ್ಬರು ಇದ್ದಾರೆ. ಆದ್ದರಿಂದ ಈ ಮಧ್ಯದಲ್ಲಿ ವಿಕಾರದ ದೃಷ್ಟಿ ಬರಲು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇನ್ನು ತಂದೆ ಹೇಳ್ತಾರೆ ದೇಹ ಸಹಿತ ದೇಹದ ಎಲ್ಲ ಸುಳ್ಳಿನ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನ ನೆನಪು ಮಾಡಿ ಪಾವನರಾಗ್ತೀರಾ. ನೀವು ಏನೂ ತಿಳಿದೇ ಇರುವಾಗಲೂ ಕೂಡ ಹೇಳಿದ್ರಿ, ಆದರೆ ಈಗ ತಂದೆಯನ್ನು ಪಡ್ಕೊಂಡ ಮೇಲೆ ನಾವು ಹೇಳಬೇಕು ಒಬ್ಬ ತಂದೆ ವಿನಃ ಮತ್ತಾರೂ ಇಲ್ಲ ಅಂತ. ಈ ಥರ ಇದ್ದರೆ ನೀವು ಪಾವನರಾಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ವಯಸ್ಸಾಗಿರುವಂಥ ಮಾತೆಯರು ಈ ಒಂದು ಮಾತನ್ನು ಅಥವಾ ಈ 2 ಅಕ್ಷರಗಳನ್ನು ನೆನಪಿಟ್ಕೊಂಡ್ರು ಸಾಕು, ನಾವು ಒಬ್ಬ ತಂದೆ ನೆನಪು ಮಾಡಬೇಕು ಅಂತ ನಿಮ್ಮ ತುಂಬ ಕಲ್ಯಾಣ ಆಗಿಬಿಡುತ್ತೆ ಅಂತ ಹೇಳ್ತಾರೆ. 84 ಜನ್ಮವನ್ನು ನಾವೇ ಪಡೆದ್ವಿ, ಬ್ರಾಹ್ಮಣರಾದ್ವಿ, ಆಮೇಲೆ ಏನಾದ್ವಿ ದೇವತೆಯರು, ಆಮೇಲೆ ಏನಾದ್ರಿ ದೇವತೆಯರಾದ್ಮೇಲೆ ಕ್ಷತ್ರಿಯರಾದ್ಮೇಲೆ ಆಮೇಲೆ ಶೂದ್ರರು. ಇವಾಗ ಯಾರು ಬ್ರಾಹ್ಮಣರಾಗಿದ್ದೀವಲ್ವ. ಬಾಬಾ ಹೇಳ್ತಿದ್ದಾರೆ ಬ್ರಾಹ್ಮಣರಾಗಲೇಬೇಕು, ಮತ್ತು ನೀವಾದರೆ ಸಾಕ ಅನೇಕರನ್ನು ಮಾಡಬೇಕು. ಬಾಬಾ ಹೇಳ್ತಾರೆ ಕಲ್ಪದ ಹಿಂದಿನ ತರಹ ಈಗಲೂ ಕೂಡ ಮಾಡಬೇಕು. ಇನ್ನು ತುಂಬ ಜನ ಬರಲಿದ್ದಾರೆ, ಬ್ರಾಹ್ಮಣ ಮಕ್ಕಳು ವಿದೇಶದ ಕಡೆನೂ ಹೋಗ್ಬಿಟ್ಟಿದ್ದಾರೆ, ಅವರು ಕೂಡ ಬರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. याद तो करते रहते हैं कि बाबा कहते हैं अपने कुटुंब परिवार में रहते अपने को आत्मा समझो ಅಂತ ಹೇಳ್ತಾರೆ. ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿದ್ದರೂ ಕೂಡ ನೀವೇನು ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಶಿವಬಾಬಾ ಕ ಪೋತ್ರ ಅಪ್ನೆ ಕೋ ಸಮझो. ನಾವು ಶಿವಬಾಬುವರ ಮೊಮ್ಮಕ್ಕಳಾಗಿದ್ದೇವೆ ಎಂದು ತಿಳಿದುಕೊಳ್ಳಬೇಕಾಗಿದೆ. हम ब्राह्मण सो देवता बनेंगे. कलयुग में मनुष्य है, सतयुग में बनेंगे देवता. कलयुग में सब असुरी मनुष्य है. अभी तुम दैवी संप्रदाय के बन रहे हो. यह बाप ही बतलाते हैं, दूसरा कोई बतला ना सके. इन वर्णों को कोई जानते ही नहीं है. तुम ब्राह्मण ही नॉलेज समझा सकते हो. जब तक कोई तुम बी के द्वारा ज्ञान ना लेवे तब तक समझ नहीं सकते हैं. तुम ही दे सकते हो. इसमें दिल बड़ी साफ चाहिए. दिल साफ मुराद हासिल. कोई की दिल साफ नहीं होती,
सच्ची दिल से सच्चे बाबा की सेवा में लग जाना है। हॉबी होनी चाहिए, हमारा काम है समझाना। यह भी जानते हो 108 से माथा मारेंगे तो कहीं एक की बुद्धि में बनेंगे बैठेगा ये ज्ञान। एक दो को निकल आएंगे जो कल्प पहले निकल आए होंगे। बीके बना होगा वही आएगा, थकना नहीं है, इसमें मेहनत करते रहो, कोई ना कोई निकल ही पड़ेगा। कहाँ भी जाओ, मित्र संबंधी के पास जाओ, शादी मुरादी आदि में जाओ, हर एक के कर्मों अनुसार राय दी जाती है। ನೋಡಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಈಗ ಕಲಿಯುಗದಲ್ಲಿ ಮನುಷ್ಯರಿರ್ತಾರೆ, ಸತ್ಯುಗದಲ್ಲಿ ದೇವತೆಯರಿರ್ತಾರೆ. ನಾವು ಅಸುರಿ ಮನುಷ್ಯರಿಂದ ದೈವಿ ಸಂಪ್ರದಾಯಸ್ಥರಾಗ್ತಾ ಇದ್ದೀವಿ. ಈ ಯಾವುದೇ ಮಾತು ಈ ಥರ ಮನುಷ್ಯರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆ ಒಬ್ಬರು ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ. ನೀವು ಕೂಡ ಯಾವುದೋ ಒಂದು ಬೀಕೆಯಿಂದ ಜ್ಞಾನವನ್ನು ಕೇಳಿದ್ರೆ ತಾನೇ ಗೊತ್ತಾಯಿತು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಈ ಸೇವೆ ಮಾಡಲು ನಮ್ಮ ಹೃದಯ ತುಂಬ ಸತ್ಯವಾಗಿರಬೇಕು. ಸತ್ಯ ಹೃದಯಕ್ಕೆ ಸಫಲತೆ ಸಿಗುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಕೆಲವ್ರದ್ದು ಹೃದಯ ಸ್ವಚ್ಛವಾಗಿರೋದಿಲ್ಲ, ಆದರೆ ಸ್ವಚ್ಛ ಹೃದಯದಿಂದ ತಂದೆಯ ಸೇವೆಯಲ್ಲಿ ನಾವು ತೊಡಗಬೇಕು. ನಮ್ಮ ಹಾಬಿ ಆಗಬೇಕು, ಏನು ಅರ್ಥ ಮಾಡಿಸುವುದು, ತಿಳಿಸುವುದು. ಕೆಲವ್ರದ್ದು ಹಾಬಿ ಇರುತ್ತಲ್ಲ, ಬುಕ್ಸ್ ಓದುವುದು, ಡ್ಯಾನ್ಸ್ ಮಾಡುವುದು, ಹಾಡಾಡುವುದು. ಆ ರೀತಿ ನಮ್ಮ ಹಾಬಿನೇ ಏನಾಗಬೇಕು, ಎಲ್ಲರಿಗೂ ಜ್ಞಾನವನ್ನು ತಿಳಿಸೋದು. ಬಾಬಾ ಹೇಳ್ತಾರೆ, ನೀವು 108 ಜನಕ್ಕೆ ತಲೆ ಹೊಡ್ಕೊಂಡ್ರೆ ಅದರಲ್ಲಿ ಒಬ್ಬರೋ ಇಬ್ಬರೋ ಹೊರಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಕೆಲವರಿಗೆ ಮಾತ್ರ ಏನಾಗುತ್ತೆ, ಈ ಜ್ಞಾನ ನಾಟುತ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಎಂದಿಗೂ ಕೂಡ ಸುಸ್ತಾಗಬಾರದು, ಇದರಲ್ಲಿ ಪರಿಶ್ರಮ ಪಡಲೇಬೇಕು. ಒಬ್ಬರಿಬ್ಬರಾದರೂ ಕೂಡ ಅವ್ರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಲು ಅಥವಾ ನಿಮ್ಮ ವಂಶಸ್ಥರನ್ನು ಹುಡುಕಲು ಪ್ರಯತ್ನ ಪಡಲೇಬೇಕು ಅಂತ ಬಾಬಾ ಹೇಳ್ತಾರೆ. ಯಾರೋ ಒಬ್ಬರು ಬರ್ತಾರೆ, ಮಿತ್ರ ಸಂಬಂಧಿಗತ್ರ ಹೋಗಿದ್ರು, ಮದುವೆಗೆ ಅಂದರೆ ಒಳ್ಳೆ ಕಾರ್ಯಕ್ಕೆ ಕೆಟ್ಟ ಕಾರ್ಯಕ್ಕೆ ಯಾವುದಕ್ಕೆ ಹೋಗಿದ್ರೂ ಕೂಡ ಆ ಕರ್ಮದ ಅನುಸಾರ ನೀವೇನು ಮಾಡಬೇಕು, ಜ್ಞಾನವನ್ನು ತಿಳಿಸ್ಬೇಕು. ಇವಾಗ ಶರೀರ ಬಿಟ್ಟು ಸ್ಥಾನಕ್ಕೆ ಹೋದರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಜ್ಞಾನ ಅರ್ಥ ಮಾಡಿಸ್ಬೇಕು. ಗೃಹ ಪ್ರವೇಶಕ್ಕೆ ಹೋದರೆ, ಮದುವೆಗೆ ಹೋದರೆ, ಅಂದರೆ ಪ್ರತಿಯೊಂದು ಸಂದರ್ಭ ನೋಡಿ ನಾವೇನು ಮಾಡಬೇಕು, ಈ ಜ್ಞಾನವನ್ನು ಅರ್ಥ ಮಾಡಿಸ್ಬೇಕು. ಆದರೆ ಜ್ಞಾನ ಅಂತೂ ಅರ್ಥ ಮಾಡಿಸಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿದೆ ಪವಿತ್ರವಾಗಿರುವುದು. ಬಾಹರ್ ಖಾನಾ भी पड़ता है, अच्छा बच्चे शिव बाबा की याद में रहेंगे तो माया का असर नहीं होगा. बाबा सबको छुट्टी नहीं देते हैं, लाचारी हालत में देखा जाता है, नहीं तो नौकरी छूट जाएगी. हर एक को अलग अलग राय दी जाती है. दुनिया बहुत खराब है, कईयों के साथ रहना होता है. एक कहानी भी है, गुरु के चेले को कहा, शोर की गुफा में रहो, वेश्या के शेर की गुफा में रहो, वेश्य के पास रहो, परीक्षा लेने भेजा. वास्तव में वह कोई परीक्षा नहीं, या तुम बच्चों के लिए है, तुमको शेर के पास तो नहीं भेजेंगे. बाप तो समझाते हैं, कोई भी हो उन्हों को बाप का परिचय दो. दिन प्रतिदिन मनुष्य का ताला खुलता जाएगा. झाड़ बढ़ना तो होता ही है, तब तो विनाश भी होता है. इससे पहले विनाश हो ना सके, या तो राजधानी स्थापना होती ही है. बाप तो कहते हैं, सिर्फ मुझे याद करो. ಅಂದರೆ ಬಾಬಾ ಹೇಳ್ತಿದ್ದಾರೆ, ನಾವು ಪ್ರತಿಯೊಬ್ಬರದ್ದು ಕೂಡ ಪರಿಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಕಾರ್ಯವ್ಯವಹಾರವನ್ನು ಮಾಡಬೇಕಾಗಿರುವಂಥ ಕಾರಣ ಕೆಲವು ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಬಾಬಾವರ ಬ್ರಹ್ಮ ಭೋಜನ ಸಿಗ್ಲಿಕ್ಕಾಗೋದಿಲ್ಲ, ಮನೆಯಿಂದ ಅವರೇ ತಯಾರು ಮಾಡ್ಕೊಂಡು ತಿನ್ನಲಿಕ್ಕೆ ಇರುವುದಿಲ್ಲ ಪರಿಸ್ಥಿತಿಗಳು. ಅಂಥವರಿಗೆ ಮಾತ್ರ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಶುಭಾವ ನೆನಪಿನಲ್ಲಿದ್ದು ತಿನ್ನಿ, ಮಾಯ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ ಅಂತ. ಹಂಗಂತೇಳಿ ಎಲ್ಲರಿಗೂ ಬಿಡುಗಡೆ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಕೆಲವು ಪರಿಸ್ಥಿತಿಯಲ್ಲಿ ಮಾತ್ರ ಮಾಡಬೇಕಾಯ್ತು. ಇವಾಗ ಮಿಲಿಟ್ರಿಯಲ್ಲಿ ಇರ್ತಾರೆ, ಆ ದೂರ ಪ್ರದೇಶದಲ್ಲಿ ಇರ್ತಾರೆ, ಅವರೇ ಒಂದು 5 ದಿನಕ್ಕೋ 10 ದಿನಕ್ಕೋ ತಯಾರಾಗಿರುವಂಥ ಭೋಜನ ತಿನ್ನಬೇಕಾಗುತ್ತೆ, ಅಥವಾ ಅವ್ರು ಮಾಡಿ ತಿನ್ನಬೇಕಾಗುತ್ತೆ. ಕೆಲವು ಸತಿ ಏನು ಮಾಡುತ್ತೆ, ಊಟಕ್ಕೋಸ್ಕರನೇ ಜಾಬ್ ಬಿಡಬೇಕಾಗ್ಬಿಡುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಅವರಿಗೆ ಬಾಬಾ ಸ್ವಲ್ಪ ಲೂಸ್ ಕೊಡ್ತಿದ್ದಾರೆ ಬಾಬಾ ಅವರಿಗೆ ಅಂತೇಳಿ ಬಾಬಾ ಹೇಳ್ತಾರೆ. ಪ್ರತಿಯೊಬ್ಬರೂ ಕೂಡ ಭಿನ್ನ ಭಿನ್ನವಾಗಿರುವ ಆಜ್ಞೆ ಇರುತ್ತೆ, ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಏಕೆ ಬಾಬಾ ಇದೆಲ್ಲ ನಿಯಮಗಳು ಇಟ್ಟಿದ್ದಾರೆ ಅಂತಂದರೆ ನಮ್ಮ ಉನ್ನತಿಗಾಗಿ.
ಪ್ರಪಂಚ ತುಂಬ ಕೆಟ್ಟು ಹೋಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೋಸ್ಕರನೇ ನಮಗೆ ನಿಯಮಗಳಿದೆ. ಬಾಬಾ ಹೇಳ್ತಾರೆ ಕೆಲವರ ಜೊತೆ ಕೂಡ ಇರಬೇಕಾಗುತ್ತೆ, ಆದರೂ ಕೂಡ ನಮ್ಮ ಸ್ಥಿತಿ ಚೆನ್ನಾಗಿದ್ದಾಗ ಏನೂ ಪ್ರಭಾವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಕಥೆಯನ್ನು ಕೂಡ ಹೇಳ್ತಿದ್ದಾರೆ ಬಾಬಾ. ಗುರುವಿಗೆ ಹೇಳ್ತಾರಂತ ಒಂದು ಆಜ್ಞೆ ಸಿಗುತ್ತೆ ಅವ್ರಿಗೇನು ಅಂತ, ಅವರ ಇಷ್ಟೊಂದು ನಿಯಮಗಳು ಪಾಲನೆ ಮಾಡ್ತಾರಲ್ಲ, ಇರೋದೇ ಮನೆಯನ್ನು ಕೂಡ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಆದರೂ ಕೂಡ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಒಂದು ಗುಫೆಯಲ್ಲಿ ಒಂದು ಸಿಂಹದ ಹತ್ರ, ಹುಲಿ ಹತ್ರ ಇರ್ಲಿಕ್ಕೆ ಹೇಳುತ್ತಾರೆ. ಕೆಲವು ಸತಿ ವೇಶ್ಯ ಹತ್ರ ಇರಬೇಕಂತ ಹೇಳುತ್ತಾರೆ. ಆದರೂ ಕೂಡ ಏನೋ ಅವರ ಸ್ಥಿತಿ ಚೆನ್ನಾಗಿದ್ದಾಗ ಅವ್ರ ಮೇಲೆ ಯಾವುದೇ ಪ್ರಭಾವ ಇರುವುದಿಲ್ಲ. ಅದೊಂದು ಪರೀಕ್ಷೆನೇ ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಹಂಗಂತೇಳಿ ನಾನೇ ನಿಮ್ಮನ್ನು ಹುಲಿ ಹತ್ರ ಏನು ಕಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪರೀಕ್ಷೆ ಅನ್ನೋದು ಹೆಂಗಾದರೂ ಕೂಡ ಬರ್ಬೋದು, ಆದರೆ ನಮ್ಮ ಸ್ಥಿತಿ ಶ್ರೇಷ್ಠವಾಗಿದ್ದಾಗ ಏನಾಗುತ್ತೆ, ಅದರ ಪರಿಣಾಮ ಅನ್ನೋದು ಬೀಳುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಈ ಉದಾಹರಣೆಯನ್ನು ತಂದೆ ತಿಳಿಸಿ ಹೇಳ್ತಿದ್ದಾರೆ, ಮಕ್ಕಳೇ ಏನಾದರೂ ಆಗಲಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ತಿಳಿಸಿ ದಿನ ಪ್ರತಿದಿನ ಎಲ್ಲರ ಬುದ್ಧಿಯ ಬೀಗವನ್ನು ತೆರೀತಾ ಹೋಗಿ. ವೃಕ್ಷ ಇನ್ನು ವೃದ್ಧಿ ಆಗಲೇಬೇಕು, ಏಕೆಂದರೆ ಇದ್ರ ವಿನಾಶ ಆಗಬೇಕಲ್ಲ. ಅತಿ ಆದಮೇಲೆ ಅಂತ್ಯ ಆಗುತ್ತೆ, ಅದರ ಮೊದಲು ಅಂತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ರಾಜಧಾನಿ ಸ್ಥಾಪನೆ ಆಗಬೇಕು, ಅದಕ್ಕೋಸ್ಕರ ಕೇವಲ ನಾನೊಬ್ಬನನ್ನೇ ನೆನಪು ಮಾಡಿ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, नॉलेज को धारणा करने के लिए दिल बड़ी साफ रखनी है। ಜ್ಞಾನವನ್ನು ಧಾರಣೆ ಮಾಡಲು ಹೃದಯ ಬಹಳ ಸ್ವಚ್ಛವಾಗಿರಬೇಕು. ಜ್ಞಾನವನ್ನು ಧಾರಣೆ ಮಾಡಲು ಹೃದಯ ಬಹಳ ಸ್ವಚ್ಛವಾಗಿರಬೇಕು. ಸಚ್ಚಿ ದಿಲ್ ಸೆ ಬಾಪ್ ಕಿ ಸೇವಾ ಮೇ ಲಗನಾ ಹೈ. ಸತ್ಯ ಹೃದಯದಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕು. ಸತ್ಯ ಹೃದಯದಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕು. ಸೇವಾ ಮೇ ಕಭಿ ಭೀ ತಕನಾ ನಹೀ ಹೈ. ಸೇವೆಯಲ್ಲಿ ಎಂದಿಗೂ ಸುಸ್ತಾಗಬಾರದು. सेकेंड पॉइंट, वायदा करना है मेरा तो एक शिव बाबा दूसरा ना कोई. ನನ್ನವರಂತೂ ಶಿವಬಾಬಾ ಮತ್ಯಾರೂ ಅಲ್ಲ, ಈ ಪ್ರತಿಜ್ಞೆಯನ್ನು ಮಾಡಬೇಕು. देह सहित देह के सब झूठे संबंध छोड़ एक से सर्व संबंध जोड़ना है. ದೇಹ ಸಹಿತ ದೇಹದ ಎಲ್ಲ ಸುಳ್ಳಿನ ಸಂಬಂಧವನ್ನು ಬಿಟ್ಟು, ದೇಹ ಸಹಿತ ದೇಹದ ಎಲ್ಲ ಸುಳ್ಳಿನ ಸಂಬಂಧವನ್ನು ಬಿಟ್ಟು ಒಬ್ಬರೊಂದಿಗೆ ಸರ್ವ ಸಂಬಂಧವನ್ನು ಜೋಡಿಸಬೇಕು. ಒಬ್ಬರೊಂದಿಗೆ ಸರ್ವ ಸಂಬಂಧವನ್ನು ಜೋಡಿಸಬೇಕು. ಗರೀಬೋ ಕೋ ಜ್ಞಾನ ಧನ ಕಾ ದಾನ್ ದೇನಾ ಹೈ. ಬಡವರಿಗೆ ಜ್ಞಾನ ಧನದ ದಾನವನ್ನು ಮಾಡಬೇಕು. ಬಡವರಿಗೆ ಜ್ಞಾನ ಧನದ ದಾನವನ್ನು ಮಾಡಬೇಕು. वरदान, भाग्य और भाग्य विदाता की स्मृति से सदा खुश रहने और खुशियाँ बांटने वाले सहज योगी भव. ಭಾಗ್ಯ ಹಾಗೂ ಭಾಗ್ಯ ವಿದಾತನ ಸ್ಮೃತಿಯಿಂದ, ಭಾಗ್ಯ ಹಾಗೂ ಭಾಗ್ಯ ವಿಧಾತನ ಸ್ಮೃತಿಯಿಂದ ಸದಾ ಖುಷಿಯಲ್ಲಿ ಇರುವಂತಹ
ಹಾಗೂ ಖುಷಿಯನ್ನು ಹಂಚುವಂತಹ ಸಹಜ ಯೋಗಿ ಭವ. ಭಾಗ್ಯ ಹಾಗೂ ಭಾಗ್ಯ ವಿಧಾತನ ಸ್ಮೃತಿಯಿಂದ ಸದಾ ಖುಷಿಯಲ್ಲಿರುವಂಥ ಹಾಗೂ ಖುಷಿಯನ್ನು ಹಂಚುವಂತಹ ಸಹಜ योगी भव. संगम युग खुशियों का युग है, मौजों का युग है, तो सदा खुशी में रहो और खुशियाँ बांटते रहो. भाग्य और भाग्य विधाता सदा याद रहे. बाप मिला तो सब कुछ मिला, यह स्मृति ही सहज योगी बना देगी. दुनिया वाले कहते हैं कि कष्ट के बिना परमात्मा नहीं मिल सकता, और आप कहते हो घर बैठे बाप मिल गया, तो सोचा नहीं था वह मिल गया. खुशियों का सागर मिल गया, इसी खुशी में रहो, यह भी सहज योग है. ಸಂಗಮ ಯುಗ ಖುಷಿಗಳ ಯುಗವಾಗಿದೆ, ಮೌಜ್ ಆನಂದದ ಯುಗವಾಗಿದೆ. ಸದಾ ಖುಷಿಯಲ್ಲಿರಬೇಕು, ಖುಷಿಯನ್ನು ಹಂಚುತ್ತಿರಬೇಕು. ಭಾಗ್ಯ ಹಾಗೂ ಭಾಗ್ಯವಿಧಾತನ ಸದಾ ಸ್ಮೃತಿಯಲ್ಲಿರಬೇಕು. ತಂದೆ ಸಿಕ್ಕಿದ್ದಾರೆ ಅಂದರೆ ಎಲ್ಲವೂ ಸಿಕ್ಕಿದಂಗೆ. ಈ ಸ್ಮೃತಿಯೇ ಸಹಜ ಯೋಗಿಗಳನ್ನಾಗಿ ನಮ್ಮನ್ನು ಮಾಡುತ್ತದೆ. ಪ್ರಪಂಚದವ್ರು ಹೇಳ್ತಾರೆ ಕಷ್ಟ ಈ ಪಡೆದೆ ಪರಮಾತ್ಮನೂ ಸಿಗುವುದಿಲ್ಲ ಅಂತ. ಆದರೆ ನೀವು ಹೇಳ್ತೀರಾ ಮನೇಲಿ ಕುಳಿತಿದ್ದಂಗೆ ಪರಮಾತ್ಮ ಸಿಕ್ಕಿದ್ದಾರೆ ಅಂತ. ಅದಕ್ಕೋಸ್ಕರ ಯೋಚನೆ ಮಾಡಬೇಡಿ, ಖುಷಿಗಳ ಸಾಗರನೇ ನಿಮಗೆ ಸಿಕ್ಬಿಟ್ಟಿದ್ದಾರೆ. ಮತ್ತು ಸದಾ ಖುಷಿಯಲ್ಲಿರಿ. ಇದೇ ಸಹಜ ಯೋಗ. ಸ್ಲೋಗನ್: शुद्ध और विधि पूर्वक हर कार्य करने वाले ही सच्चे सच्चे ब्राह्मण है. ಶುದ್ಧವಾಗಿ ಹಾಗೂ ವಿಧಿಪೂರ್ವಕ ಪ್ರತಿಯೊಂದು ಕಾರ್ಯವನ್ನು ಮಾಡುವಂಥವರೇ, ಶುದ್ಧವಾಗಿ ಹಾಗೂ ವಿಧಿಪೂರ್ವಕವಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುವಂಥವರೇ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದಾರೆ. ಅವರೇ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದಾರೆ ಅಂತ ಹೇಳ್ತಾರೆ. ಓಂ ಶಾಂತಿ. ವಿಶೇಷವಾಗಿ ಬಾಬ್ದಾದ ನಮಗೆ ಪವಿತ್ರತೆಯ ವ್ರತವನ್ನು ತೆಗೆದುಕೊಳ್ಳಿರಿ ಅಂತ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಸದಾ ತಂದೆ ಒಬ್ಬರನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಓಂ ಶಾಂತಿ.